ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣೆಯ ಫಲಿತಾಂಶದ ಪ್ರಕಟ ಆದ ನಂತರ ನಾವು ಇವತ್ತು ಸಂಭ್ರಮಾಚರಣೆಗೆ ಸೇರಿದ್ದೀವಿ ಬಂಧುಗಳೇ. ಇವತ್ತು ಕಾಂಗ್ರೆಸ್ ಎಲ್ಲ ಸಮೀಕ್ಷೆಗಳಲ್ಲೂ ಹರಿಯಾಣದಲ್ಲಿ ಮುಂಚೂಣಿಗೆ ಬರ್ತಾ ಇದೆ ಅನ್ನುವಂಥದ್ದು ನಿನ್ನೆ ರಾತ್ರಿವರೆಗೆ ಇದ್ದಂಥ ಎಲ್ಲ ಸುದ್ದಿ ಮಾಧ್ಯಮಗಳು ಹೇಳ್ತಾ ಇದ್ದಂಥ ವಿಷಯಗಳು. ಆದರೆ ಇವತ್ತು ನರೇಂದ್ರ ಮೋದಿಯವರು ಏನು ಹರಿಯಾಣದ ಚುನಾವಣೆಯಲ್ಲಿ ಕರ್ನಾಟಕದ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ವಿಚಾರವನ್ನು ಎತ್ತಿ ಹಿಡಿದಿದ್ರು, ಮೈಸೂರಿನ ಮೂಡ ಹಗರಣ ಹರಿಯಾಣದಲ್ಲಿ ಒಂದು ವಿಷಯ ಆಗಿತ್ತು. ಕರ್ನಾಟಕದ ಮುಖ್ಯಮಂತ್ರಿ ಹೇಗೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಹೇಗೆ ಅವರ ವಂಶ ಪಾರಂಪರ್ಯಕ್ಕೆ ಹೇಗೆ ದಾನ ಆಗಿದೆ ಎನ್ನುವಂಥದ್ದು ನಾಗಮಂಗಲದ ಗಣಪತಿ ಗಲಾಟೆಯನ್ನು ಹೇಳಿದ್ರು ಬಂಧುಗಳೇ. ಅಂದರೆ ಕಾಂಗ್ರೆಸ್ ಏನೇನು ಮಾಡ್ತಿದೆ ಅನ್ನುವಂಥ ಎಲ್ಲ ವಿಷಯಗಳನ್ನ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಅವರೇ ವಿಷಯವನ್ನಾಗಿ ತೆಗೆದುಕೊಂಡಿದ್ದು. ನಮಗೆಲ್ಲೋ ಹರಿಯಾಣದಲ್ಲಿ ಹಿನ್ನಡೆ ಆಗಿದ್ದಂಥ ಕ್ಷೇತ್ರಗಳಲ್ಲಿ ಇವತ್ತು ನಾವು ಮುಂದೆ ಬರ್ತಾ ಇದ್ದೀವಿ, ಮುನ್ನಡೆಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕರ್ನಾಟಕದ ಹೈಕೋರ್ಟ್ ಕೊಟ್ಟಂತ ತೀರ್ಪಿನ ದಿವಸನೇ ಹೇಳಿದ್ದೆ, ಮುಂದೆ ಉತ್ತರ ಭಾರತದ ಚುನಾವಣೆಗಳಿದೆ. ಇವತ್ತು ಏನಾದರೂ ಸಿದ್ದರಾಮಯ್ಯನವ್ರನ್ನ ಅವರು ಹೈಕಮಾಂಡು ಉಳಿಸ್ಕೋತೀನಿ ಅಂತ ಬಯಸಿದ್ರೆ ಮುಂದೆ ನಡೆಯುವಂಥ ಎಲ್ಲ ಚುನಾವಣೆಗಳಲ್ಲಿ ರಾಷ್ಟ್ರೀಯ ಪಕ್ಷ ನೆಲೆ ಕಳ್ಕೋಬೇಕಾಗತ್ತೆ ಅನ್ನುವಂಥ ಮಾತನ್ನು ಅವತ್ತು ನಾವು ಹೇಳಿದ್ದನ್ನು ಮಾಧ್ಯಮದ ಗಮನಕ್ಕೆ ಮತ್ತೊಮ್ಮೆ ತರ್ತಾ, ಇವತ್ತು ಯಾವ ರೀತಿಯಲ್ಲಿ ಮೂಡಾದ ಹಗರಣ ಪ್ರಸ್ತಾಪಿತ ಆಯಿತು, ಅದಕ್ಕೆ ಕಾಂಗ್ರೆಸ್ನವ್ರು ಕೊಟ್ಟಂಥದ್ದು ಒಬ್ಬ ಮುಖ್ಯಮಂತ್ರಿ ಒಂದು ಜಿಲ್ಲೆಯ ಮೂಡ ಹಗರಣವನ್ನು ಹರಿಯಾಣದಲ್ಲಿ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಇವತ್ತು ಭ್ರಷ್ಟಾಚಾರನೇ, ಇದಕ್ಕೆ ಮೋಸ ಆಗಿರೋದು ಮೋಸನೇ, ಹಗರಣ ಆಗಿರೋದು ಹಗರಣವೇ ಅನ್ನುವಂಥ ರೀತಿಯಲ್ಲಿ ಏನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕರ್ನಾಟಕದ ಮುಖ್ಯಮಂತ್ರಿಗಳ ವಿಷಯವನ್ನು ತೆಗೆದು ಮಾತನಾಡಿದ್ದ ಒಂದು ಫಲಿತಾಂಶಕ್ಕೆ ಇವತ್ತು ನಮಗೆ ಜಯ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಆ ರೀತಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ಸಿನ ಹಗರಣವನ್ನು ಮುಂದಿಟ್ಕೊಂಡು ಚುನಾವಣೆಯನ್ನು ಎದುರಿಸಿದಂಥ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಗೆ, JP ನಡ್ಡಾಜಿಯವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಧನ್ಯವಾದನ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಕಾಂಗ್ರೆಸ್ ಮುಂದೆ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ ಅಂತ ಇವತ್ತು ಗೊತ್ತಾಗ್ತಿದೆ ನಮಗೆ. ಮುಂದಿನ ಚುನಾವಣೆಗಳಲ್ಲಿ ಏನಾಗುತ್ತೆ ಅಂತ ಈಗಲಾದರೂ ಎಚ್ಚೆತ್ಕೊಂಡು ಸಮರ್ಥ ನಾಯಕತ್ವ, ಪಾರದರ್ಶಕ ನಾಯಕತ್ವ, ಭ್ರಷ್ಟಾಚಾರ ಮುಕ್ತಕ್ಕೆ ಅವಕಾಶ ಮಾಡಿಕೊಡುವಂಥ ರೀತಿಯಲ್ಲಿ ಹೈಕಮಾಂಡು ಮನಗಾಣಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಖಂಡಿತ ಆಗ್ಬೇಕಲ್ಲ. ಇವತ್ತು ಚುನಾವಣೆ ರಿಸಲ್ಟ್ ಒಂದು ದಿಕ್ಸೂಚಿ ಆಗ್ತಾ ಇದೆಯಲ್ಲ, ಇದೇ ಒಂದು ಆಗ್ತಾ ಇದೆಯಲ್ಲ, ಅವರಿಗೆ ಕರ್ನಾಟಕದ್ದೇ ಕಾರಣ ಅಂತ ಅನ್ನಿಸ್ಬೋದು ಕಾಂಗ್ರೆಸ್ಗೆ. ನಮಗನ್ಸಿದೆ, ಕಾಂಗ್ರೆಸ್ಸಿನ ನಾಯಕರಿಗೆ ಅನ್ನಿಸ್ಬೇಕಲ್ಲ ಇದು. ಆ ರೀತಿ ಏನಾರು ಅನ್ಸಿದ್ರೆ ಮುಖ್ಯಮಂತ್ರಿಗಳ ಪದತ್ಯಾಗ ಖಂಡಿತ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಮೈಸೂರಲ್ಲೇ ಇದ್ದಾರೆ, ಬೆಳಗ್ಗೆ ಎಲ್ಲ ಕಾಂಗ್ರೆಸ್ ಶಾಸಕರನ್ನ ಮೇಲಿಂದ ಮೇಲೆ ಭೇಟಿ ಮಾಡ್ತಾ ಇದ್ದಾರೆ. ಅದೆಲ್ಲರೂ ಕಾಂಗ್ರೆಸ್ಸಿನ ಒಳಗಡೆ ಆಂತರಿಕವಾಗಿ ನಡೀತಾ ಇರುವಂಥ ಬೇಗುದಿ ಗೊತ್ತಾಗ್ತಿದೆ. ಖಂಡಿತ ಆಗುತ್ತೆ, ಆಗಲೇಬೇಕು. ನೀವು ಈ ರೀತಿ FIR ಹಾಕಿಸ್ಕೊಂಡು, ಮೊನ್ನೆ ಯಾರೋ ಹೇಳೋದಲ್ಲ, BJP ಅವರು ಮಾತಾಡಿದ್ದಾರೆ, ಮಧು ಬಂಗಾರಪ್ಪನವ್ರ ಸ್ಟೇಟ್ಮೆಂಟ್ ಬಂತಲ್ಲ, ಆ ರೀತಿ ಎಲ್ಲ ಒಂದು ರಾಷ್ಟ್ರೀಯ ಪಕ್ಷ ಇರೋಕ್ಕಾಗಲ್ಲ. ಅದಕ್ಕೆ ನೋಡಿ ಆಮ್ ಆದ್ಮಿ ನೆಲೆ ಕಳ್ಕೊಂಡ್ಬಿಡ್ತು ಎಲ್ಲ ಕಡೆ. ಆಮ್ ಆದ್ಮಿ ಆಳಿದ ರೀತಿ ನೋಡಿದ್ವಲ್ಲ, ಎಲ್ಲೂ ಅವರಿಗೆ ಬಂದಿಲ್ಲ. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣೆ ನಮಗೆ ಒಂದು ರೀತಿ ನೈತಿಕ ಬಲವನ್ನು ಕೊಟ್ಟಿದೆ. ಎಂದಿನಂತೆ ಕಾಶ್ಮೀರದಲ್ಲಿ ಕಾಂಗ್ರೆಸ್ ಕಡಿಮೆ ಇದೆ, ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಮುಂಚೂಣಿಯಾಗಿದೆ. ಜಮ್ಮುವಿನಲ್ಲಿ ನಾವು BJP ಒಳ್ಳೆಯ ಫಲಿತಾಂಶ ಕಡೆಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.